ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಸೇರಿಕೊಂಡು ಪ್ರಿಯಾಗೆ ಗ್ರಹಚಾರ ಬಿಡಿಸಿದ್ರೆ ಅರ್ಥ ಕಡೆ ಕೇಶವ ಮೀನಾ ಕರ್ಕೊಂಡು ಮನೆ ಬಿಟ್ಟು ಹೊರಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಮಾವನ ಹತ್ರ ಅಮ್ಮು ಟ್ಯೂಷನ್ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಿರೋ ವಿಷಯವನ್ನು ಹೇಳ್ತಾರೆ. ಈ ಒಂದು ವಿಷಯವನ್ನು ಕೇಳಿದಂಥ ನಂದ ಅವರು ಮೀನಾ ಮತ್ತು ಅಮ್ಮು ಮೇಲೆ ರುಚಿ ಕೇಳ್ತಾರೆ. ಇದರಿಂದ ಮೀನಾ ಮತ್ತು ಅಮ್ಮಗೆ ಬೇಜಾರ ಆಗತ್ತೆ. ಇಲ್ಲಿ ಅತ್ತೆ ಕೂಡ ಹೋಗಿ ನಂದ ಅವರನ್ನು ಪ್ರಶ್ನೆ ಮಾಡ್ತಾರೆ. ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿಯಿಲ್ಲ, ನನ್ನ ಸೊಸೆಂದರು ತಪ್ಪೇ ಮಾಡಿಲ್ಲ, ನಿಜಕ್ಕೂ ಅವರು ಹೇಳಿದ್ದೆಲ್ಲ ಒಳ್ಳೆಯದೇ ಆಗಿತ್ತು, ಇಲ್ಲಿ ವಲ್ಲಭಂಗಷ್ಟ ಆಗುತ್ತೆ ಅಂತ ಅಮ್ಮು ಟ್ಯೂಷನ್ ಮಾಡೋ ನಿರ್ಧಾರ ಮಾಡಿದ್ಲು. ಅಮ್ಮಗೆ ಹೆಲ್ಪ್ ಆಗಲಿ ಅಂತ ಟ್ಯೂಷನ್ ಹಾದಿಯನ್ನು ತೋರಿಸ್ಕೊಟ್ಲು ಮೀನಾ. ಆದರೆ ನೀವು ನಡ್ಕೊಂಡಂಥ ರೀತಿ ಸ್ವಲ್ಪ ಕೂಡ ಸರಿಯಿಲ್ಲ ಅಂತ ಗಂಡ ನಂದ ಜೊತೆನೆ ಜಗಳ ಮಾಡ್ಕೋತಾರೆ ಗಿರಿಜಾ ಅವರು. ನಂತರ ಇಲ್ಲಿ ಮೀನಾಗೆ ಕೇಶವ ಸಮಾಧಾನ ಮಾಡಿದ್ರೆ ಅತ್ತ ಕಡೆ ವಲ್ಲಭ ಅಮ್ಮುಗೆ ಸಮಾಧಾನ ಮಾಡ್ತಾರೆ. ನಂತರ ಮೀನಾ ಮತ್ತೆ ಅಮ್ಮು ಬಂದು ಅತ್ತಿಯನ್ನ ಸಮಾಧಾನ ಮಾಡ್ತಾರೆ. ನೀವು ನಮಗೋಸ್ಕರ ಮಾವನ ಹತ್ರ ಜಗಳ ಮಾಡಬೇಡಿ ಅಂತ. ಆದರೆ ಗಿರಿಜಾ ಅವ್ರು ಮಾತ್ರ ನನ್ನ ಮುದ್ದು ಸೊಸೆಯಂದ್ರಿಗೆ ಈ ರೀತಿ ಬೈದ್ರೆ ನನ್ನಿಂದ ಸುಮ್ಮನೆ ತಡ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅಮ್ಮುಗೆ ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ. ನಾವು ಹೇಳೋಕ್ಕೂ ಮುನ್ನ ಮಾವಂಗೆ ವಿಷಯ ತಿಳಿಸಿದ್ ಯಾರು ಅಂತ. ಆಗ ಗಿರಿಜಾ ಅವರೇ ಹೇಳ್ತಾರೆ, ಇನ್ಯಾರು ತಿಳಿಸಿರ್ತಾರೆ, ಆ ಪ್ರಿಯಾನೇ ತಿಳಿಸಿರ್ತಾಳೆ, ಅವ್ಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ, ಅವಳೇ ಈ ಮನೆ ಕೆಲಸ ಮಾಡಿ ಈ ಒಂದು ಕೆಲಸವನ್ನ ಮಾಡಿರೋದು, ಅವಳು ಈ ಮನೆಗೆ ಬಂದ ಮೇಲೆ ಬರೀ ಎಡವಟ್ಗಳೇ ಆಗ್ತಿದೆ ಅಂತ ಹೇಳ್ತಾರೆ. ಈ ಒಂದು ವಿಷಯ ಕೇಳ್ಪಟ್ಟಂತ ಅಮ್ಮು ಮತ್ತೆ ಮೀನಾ ರುಚಿಗೆದ್ದಿದ್ದೆ. ಇವತ್ತಂತೂ ಇವ್ರಿಗೆ ಗ್ರಹಚಾರ ಬಿಡಿಸದೆ ಸುಮ್ಮನೆ ಇರಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಪ್ರಿಯಾ ರೂಮಿಗೆ ಬರ್ತಿದ್ದಾರೆ. ಇತ್ತ ಕಡೆ ಪ್ರಿಯಾಗೆ ನಿಜಕ್ಕೂ ಬೇಜಾರಾಗಿದೆ. ನಂದ ಅವ್ರಿಗೇನೋ ಬಾಯ್ ತಪ್ಪಿ ವಿಷಯನ ಹೇಳ್ಬಿಟ್ರು. ಆದ್ರೆ ಆ ನಂತರ ನಂದ ಅವ್ರು ನಡ್ಕೊಂಡ ರೀತಿ ಇಲ್ಲಿ ನಿಜವಾಗ್ಲೂ ಪ್ರಿಯಾಗೆ ನೋವಾಗಿದೆ. ಆ ಒಂದು ವಿಷಯವನ್ನು ನೋಡಿದ್ರೆ ನಿಜಕ್ಕೂ ಪ್ರಿಯಾ ಅಷ್ಟು ಕೆಟ್ಟವರಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅಮ್ಮಂಗೆ ಕಾಲ್ ಮಾಡಿದೆ, ನಾನೇ ಅಮ್ಮ ಟ್ಯೂಷನ್ ವಿಷಯನ ಮಾವನ ಹತ್ರ ಹೇಳಿಬಿಟ್ಟೆ ಅಂತ ಹೇಳ್ತಾರೆ. ಆದರೆ ನೀನು ಹೇಳಿದೆ ಅಂತ ನಿಮ್ಮ ಮಾವಂಗೆ ಹೇಳಬೇಕಿತ್ತು, ನೀನು ಹೇಳಿದೆ ಅಂತ ಹೇಳಬಾರ್ದು ಅಂತ ಹೇಳಬೇಕಿತ್ತು ನಿಮ್ಮ ಮಾವಂಗೆ ಅಂತ ಅಮ್ಮ ಹೇಳ್ಕೊಟ್ಟಾಗ ನಾನೇನೋ ಹೇಳಿದೆ ಅಮ್ಮ. ಆದರೆ ಇವತ್ತು ಮಾವ ಮೀನಾ ಅವ್ರಿಗೆ ಮತ್ತು ಅಮ್ಮಗೆ ಬೈದಾಗ ತುಂಬ ಬೇಜಾರಾಗಿತ್ತು. ನಿಜವಾಗ್ಲೂ ನನಗೆ ಯಾಕೋ ಪಾಪ ಪ್ರಜ್ಞೆ ಕಾಡ್ತಿದೆ, ನಾನು ಹೇಳಿ ಅವರನ್ನು ಬಯಸ್ಬಿಟ್ನಲ್ಲ ಅಂತಾನೆ ಇಲ್ಲಿ ಪ್ರಿಯಾ ಅವರು ಹೇಳ್ತಾರೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಡ, ನೀನು ಆ ರೀತಿಯೆಲ್ಲ ಅನ್ಕೋಬೇಡ್ವೆ ಅಂತ ಹೇಳಿ ಪ್ರಿಯಾ ಅಮ್ಮ ಮಾತನಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಮ್ಮು ಮತ್ತು ಪ್ರಿಯಾ ಅಕ್ಕ ಅಕ್ಕ ಅಂತ ಹೇಳಿ ಬರ್ತಾರೆ. ಇಲ್ಲಿ ಫೋನ್ ಆನ್ ಮಾಡಿ ಹಾಗೆ ಇಟ್ಕೋತಾಳೆ ಪ್ರಿಯಾ. ಆ ಕಡೆ ಅಮ್ಮ ಕೂಡ ಕೇಳಿಸ್ಕೊತಿದ್ದಾರೆ. ಏನು ಪ್ರಿಯಾ ಅಕ್ಕ, ಏನು ಮಾಡ್ತಿದ್ರ ನೀವು? ಇಲ್ಲಿ ಟ್ಯೂಷನ್ ವಿಷಯ ಗೊತ್ತಿದ್ದು ನನಗೆ, ನಿಮಗೆ, ಅತ್ತೆಗೆ ಮಾತ್ರ, ನಮ್ಮ ಎಲ್ಲರನ್ನ ಕೂಡ ಮೀರಿ ಮಾವಂಗೆ ವಿಷಯ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ನೀವೇ ಅಲ್ವಾ ಹೇಳಿದ್ದು ಅಂದಾಗ ಪ್ರಿಯಾ ಇಲ್ಲ ನಾನು ಹೇಳಿದ್ದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಿಮ್ಮನ್ನು ಬಿಟ್ಟು ಬೇರೆ ಯಾರು ಹೇಳೋದಕ್ಕೆ ಸಾಧ್ಯ? ನಾವು ಅಷ್ಟೆಲ್ಲ ಹೇಳಿದ್ವಲ್ವ, ಈ ವಿಷಯ ನಾವೇ ತಿಳಿಸ್ತೀವಿ ಮಾವಂಗೆ, ನೀವಂತೂ ತಿಳಿಸೋಕೆ ಹೋಗಬೇಡಿ, ಅವತ್ತು ಕೂಡ ಗಲಾಟೆ ಆಗಿತ್ತು, ಮತ್ತೆ ಗಲಾಟೆ ಆಗಿಬಿಡುತ್ತೆ, ನಾವೇ ನಮ್ಮ ವಿಷಯನ ತಿಳಿಸ್ತೀವಿ ಅಂತ ಮತ್ತೆ ಯಾಕೆ ನೀವು ಹೇಳಿದ್ರಿ ಅಂತ ಅಮ್ಮು ಮತ್ತು ಮೀನಾ ಕೇಳ್ತಾ ಇದ್ರು. ಇಲ್ಲಿ ಪ್ರಿಯಾ ಇಲ್ಲ ಇಲ್ಲ ಅಂತಾನೆ ಹೇಳ್ತಿರ್ತಾರೆ. ಮತ್ತು ಅಮ್ಮು ಮತ್ತು ಮೀನಾ ತರಾಟೆಗೆ ತಗೊಂಡಾಗ ಹೌದು ನಾನೇ ಹೇಳಿದ್ದು, ಅದರಲ್ಲಿ ಏನಿದೆ, ಮಾವಂಗೆ ವಿಷಯ ತಿಳಿಸ್ಲೇಬೇಕಿತ್ತಲ್ವ, ಮಾವಂಗೆ ವಿಷಯ ತಿಳಿಸ್ದೆ ನೀವು ಸುಳ್ಳು ಹೇಳಿ ಟ್ಯೂಷನ್ಗೆ ಹೋಗ್ತಿದ್ರ ಅಂತ ಪ್ರಿಯಾ ಕೇಳಿದಾಗ ನಾವೇನು ಆ ರೀತಿ ಹೋಗ್ತಿರ್ಲಿಲ್ಲ, ಮಾವಂಗೆ ತಿಳಿಸೋ ಸಮಯದಲ್ಲಿ ತಿಳಿಸ್ತಾ ಇದ್ವಿ, ಸ್ವಲ್ಪ ಸಮಯ ತಗೊಂಡಿತ್ತು ಅಷ್ಟೇ ತಿಳಿಸೋದಕ್ಕೆ. ಅದಕ್ಕೂ ಮುಂಚೆ ನೀವು ಯಾಕೆ ತಿಳಿಸೋಕೆ ಹೋದ್ರಿ, ನಾವು ಹೇಳಿದ್ವಲ್ವ ನಿಮ್ಮನ್ನ ತಿಳಿಸ್ಬೇಡಿ ಅಂತ, ಮತ್ತೆ ಯಾಕೆ ತಿಳಿಸಿದ್ರಿ ಅಂತ ತರಾಟೆಗೆ ತಗೋತಾರೆ ಮೀನಾ ಮತ್ತೆ ಅಮ್ಮು. ಆಗ ಪ್ರಿಯಾ ನಾನೇನು ಬೇಕು ಅಂತ ತಿಳಿಸಿದ್ದಲ್ಲ, ಬಾಯಿ ತಪ್ಪಿ ಹೇಳಿದ್ದು, ಮಾವ ನೀನು ಕೆಲ್ಸಕ್ಕೆ ಹೋಗ್ಬೋದಲ್ಲಮ್ಮ, ಓದ್ಕೊಂಡಿದ್ಯಾ ಅಂತ ಕೇಳಿದ್ರು. ಆಗ ಮೀನಾ ಮತ್ತೆ ಅಮ್ಮ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ನಾನು ಮನೇಲೇ ಇರಬೇಕಾಗತ್ತಲ್ವ ಮಾವ, ಎಲ್ಲರನ್ನ ಕೂಡ ನೋಡಿಕೊಂಡು ಅಂತ ಹೇಳು ಬರದಲ್ಲಿ ನಿಮ್ಮ ಟ್ಯೂಷನ್ ವಿಷಯನ ಕೂಡ ಹೇಳಿಬಿಟ್ಟೆ, ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಅಂತ ಪ್ರಿಯಾ ನಿಜವಾಗ್ಲೂ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಮೀನಾ ಮತ್ತೆ ಅಮ್ಮು ಕೇಳೋದಕ್ಕೆ ರೆಡಿ ಇಲ್ಲ. ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಹೇಳಿದ್ರ, ಸುಮ್ಮನೆ ಯಾಕೆ ವಿನಾಕಾರಣ ಬಾಯಿ ತಪ್ಪಿ ಹೇಳಿದೆ ಅದು ಇದು ಅಂತ ಹೇಳ್ತಿದ್ರ. ನೀವು ಮಾವ ನೋಡಿರೋ ಸೊಸೆನೇ ಆಗಿರ್ಬೋದು, ಹಾಗಂದು ಮಾತ್ರಕ್ಕೆ ಲವ್ ಮಾಡಿ ಬಂದಿರೋ ನಮಗೆ ಬೆಲೆ ಇಲ್ಲ ಅಂತಲ್ಲ, ನೀವು ಹೇಗೆ ಮನೆ ಸೊಸೆನೋ ನಾವು ಹಾಗೆ ಈ ಮನೆ ಸೊಸೆನೇ. ಇನ್ನೊಂದು ಮಾತು, ನಾನು ಈ ಮನೆ ಇರಿ ಸೊಸೆ ಅಂತ ಯಾವಾಗಲೂ ಹೇಳ್ತೀರಾ ಅಲ್ವಾ, ಆಮೇಲೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಪ್ರಿಯಾನ ತರಾಟೆಗೆ ತಗೋತಾರೆ. ಜೊತೆಗೆ ನೀವು ಹೇಳಿದ್ದನ್ನು ಮಾವ ಒಪ್ಕೋಬಹುದು, ಎಲ್ಲನೂ ಕೂಡ ಮಾಡ್ಬೋದು, ನಾವು ಹೇಳಿದ್ದನ್ನು ಬೇಡ ಅಂತ ಹೇಳ್ಬೋದು, ಹಾಗಂದು ಮಾತ್ರಕ್ಕೆ ನೀವು ಹೇಳೋದು ಮಾಡೋದೆಲ್ಲ ಸರಿ ಅಂತ ಇಲ್ಲಿ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ನಿಜವಾಗ್ಲೂ ನಿಮಗೆ ದೊಡ್ಡವರಾಗಬೇಕು, ಬೆಳಿಬೇಕು, ಮಾವನ ಹತ್ರ ಹೆಸರು ತಗೋಬೇಕು ಅಂದರೆ ತಗೊಳ್ಳಿ, ನಮಗೆ ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಅದನ್ನು ಬಿಟ್ಟು ನೀವು ಬೆಳೆಯೋದಕ್ಕೆ ನಮ್ಮನ್ನು ಎಣಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ನಾವು
ನಾವಿಬ್ರಂತೂ ಸುಮ್ಮನಿರುವುದಿಲ್ಲ ಅಂತ ಹೇಳಿ ಅಮ್ಮು ಮತ್ತು ಮೀನಾ ಇಬ್ಬರೂ ಕೂಡ ಪ್ರಿಯಾಗೆ ತರಾಟೆಗೆ ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಅಮ್ಮ ವೀಣಾಗೆ ನಿಜವಾಗ್ಲೂ ಸಿಟ್ಟು ಬಂದ್ಬಿಡತ್ತೆ, ಈ ಕಡೆ ಪ್ರಿಯಾಗೂ ಕೂಡ ಸಿಟ್ಟು ಬಂದ್ಬಿಡತ್ತೆ. ತದನಂತರ ಇಲ್ಲಿ ಕೇಶವ ಮೀನಾ ಮಲ್ಕೊಂಡಿರ್ಬೇಕಿದ್ರೆ ಎಷ್ಟು ಖುಷಿಯಿಂದ ಹಕ್ಕಿ ಥರ ಹಾರಾಡ್ತದೆ. ಆದರೆ ಇವತ್ತು ಹಕ್ಕಿಗೆ ಒಂದು ರೆಕ್ಕೆಯನ್ನು ಕತ್ತರಿಸಿದಾಗ ಆಗುತ್ತಲ್ವ, ಆ ರೀತಿ ಒದ್ದಾಡ್ತಿದ್ಯಾ, ನಿಜವಾಗ್ಲೂ ಅಪ್ಪನ ಹತ್ರ ಬೈಸ್ಕೊಂಡು ನನಗೆ ಭಾರ ಜಾಸ್ತಿ ಆಗಿದ್ರು ಇವತ್ತು ನಿನಗೆ ಬೈದ್ರಲ್ವಾ, ನಿಜವಾಗ್ಲೂ ಆ ಭಾರವನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಕೇಶವ ಅನ್ಕೋತಾರೆ. ನಂತರ ಬೆಳಗ್ಗೆ ಆಗ್ತಿದ್ದಾಗೇನೆ ಕೇಶವ ಅಂಗಡಿಗೆ ಹೋಗಿದ್ದಾರೆ. ಅಂಗಡಿಗೆ ಹೋಗೋಕ್ಕೂ ಮುನ್ನ ಮೀನಾ ಜೊತೆ ಮಾತಾಡಿ ಹೋಗಿರ್ತಾರೆ. ಮೀನಾ ಖುಷಿಯಾಗೇನೆ ಕೇಶವನ ಜೊತೆ ಮಾತಾಡ್ತಾರೆ. ಬಟ್ ಆಕೆ ಮನಸ್ಸಲ್ಲಿ ತುಂಬಾ ಬೇಜಾರಿದೆ ಅನ್ನೋದು ಕೇಶವನ್ಗೆ ಗೊತ್ತಿರುತ್ತೆ. ಆದರೆ ಇಲ್ಲಿ ಕೇಶವ ಮೀನಾ ಹತ್ರ ಆ ರೀತಿ ಏನನ್ನೂ ಕೂಡ ಮಾತನಾಡೋಕ್ಕೆ ಮುಂದಾಗೋದಿಲ್ಲ. ಇಲ್ಲಿ ಸಮಾಧಾನ ಮಾಡ್ತಾರೆ, ನೀನು ಅದನ್ನು ಮನಸ್ಸಿಗೆ ಹಚ್ಕೋಬೇಡ, ನಂಗೆ ತುಂಬ ಬೇಜಾರಾಯಿತು ಅಂತ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಮೀನಾ ಮಾತ್ರ ನನಗೆ ಆ ರೀತಿ ಏನೂ ಬೇಜಾರಾಗಿಲ್ಲ, ನೀನೇ ಹಾಗೆ ಅನ್ಕೋತಾ ಇದೆಯಾ, ಆರಾಮಾಗಿರು, ನಾವಿಬ್ಬರು ಯಾವಾಗಲೂ ಖುಷಿಯಿಂದ ಇರೋ ಕಪಲ್ಸ್ ಅಲ್ವಾ, ಖುಷಿಯಿಂದಾನೇ ಇರಬೇಕು ಅಂತ ಹೇಳಿ ಅಲ್ಲಿಂದ ಕೆಲ್ಸಕ್ಕೆ ಹೋಗಿರ್ತಾರೆ. ಈ ಕಡೆ ಕೇಶವ ಮಾತ್ರ ಅಪ್ಪನ ಪ್ರಶ್ನೆ ಮಾಡಲೇಬೇಕು, ನನ್ನ ಹೆಂಡತಿಗೆ ಯಾಕೆ ಬೈದ್ರಿ ಅಂತ ಕೇಳಲೇಬೇಕು ಅನ್ನೋ ಮನಸ್ಥಿತಿಯಲ್ಲೇ ಅಂಗಡಿಗೆ ಬಂದಿರ್ತಾರೆ. ಅಲ್ಲಿ ನಂದವ್ರು ಕೂಡ ತುಂಬ ಬೇಜಾರಲ್ಲಿರ್ಬೇಕಿದ್ರೆ ಇಲ್ಲಿ ಹನುಮಂತಣ್ಣ ಬಂದಿದ್ದೆ ಹೊರಗಡೆ, ನೀನು ಒಂದು ಫಂಕ್ಷನ್ಗೆ ಹೋಗಬೇಕು ಅಂದಾಗ ಇಲ್ಲ ಮನಸ್ಸಿಲ್ಲ ಅಂತಾರೆ. ಯಾಕೇನಾಯಿತು, ಸೂರ್ಯಕಾಂತ್ ಫ್ಯಾಮಿಲಿ ಜಗಳ ಮಾಡಿದ್ರ ಅಂತ ಹನುಮಂತಣ್ಣ ಕೇಳಿದಾಗ ಇಲ್ಲ ಅವ್ರು ಯಾಕೆ ಮಾಡ್ತಾರೆ, ಮನೆಯವರು ನೆಮ್ಮದಿ ಕೊಡೋದಿಲ್ವಲ್ಲ, ನನ್ನ ಸೊಸೆ ಮೀನಾ ಅತಿರೇಕದ ವರ್ತನೆಯನ್ನು ತೋರಿಸ್ತಿದ್ದಾಳೆ, ನಿಜಕ್ಕೂ ಕೆಲವೊಮ್ಮೆ ಅವಳು ನಡ್ಕೊಳ್ಳೋ ರೀತಿ ತುಂಬ ಸಿಟ್ಟು ಬಂದ್ಬಿಡುತ್ತೆ, ಅದಕ್ಕೆ ಬೈದ್ಬಿಟ್ಟೆ ಅಂದಾಗ ಇಲ್ಲಿ ಕೇಶವ ರುಚಿಗೆ ಹೇಳ್ತಾರೆ, ಏನಪ್ಪ ನನ್ನ ಹೆಂಡತಿ ಏನು ತಪ್ಪು ಮಾಡಿದ್ಲು ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು, ಮೀನಾ ತಪ್ಪು ಮಾಡಿದೇನು, ಅಮ್ಮು ಏನೋ ಪಾಪ ಟ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ, ಅದಕ್ಕೆ ಮೀನಾ ದಾರಿ ತೋರಿಸಿದಾಳೆ, ಅವಳು ಏನು ತಪ್ಪು ಮಾಡಿದ್ಲು ಅಂತ ಈ ರೀತಿ ಮಾತಾಡ್ತಿದ್ದೀರಾ, ನೀವೇ ಅಲ್ವಾ ಹೇಳಿದ್ದು ಮೀನಾ ತುಂಬ ಒಳ್ಳೆ ಸೊಸೆ ಅಂತ, ಇವತ್ತು ಅವಳು ಕೆಟ್ಟವಳು ಆಗ್ಬಿಟ್ಲಾ ನಿಮಗೆ ಅಂತ ಮಾತಾಡಬೇಕಿದ್ರೆ ಇಲ್ಲಿ ನನಗೆ ತಿರುಗಿಸಿ ಮಾತಾಡ್ತೀವಿ ಅಂತ ನಂದವ್ರು ಕೇಳ್ತಿದ್ದಾರೆ. ಮಾತಾಡೋದಲ್ಲ, ನನಗೆ ಇಷ್ಟ ಆದರೂ ಬೈರಿ, ಆದರೆ ನನ್ನ ಹೆಂಡತಿ ಮೀನಾಗೆ ಬೈದರೆ ಖಂಡಿತ ನಾನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವಳು ಯಾವತ್ತೂ ಈ ಮನೆಗೆ ಸೊಸೆಯಾಗಿ ಬಂದವಳಲ್ಲ, ಮಗಳಾಗಿ ಬಂದವಳು. ನಿಜ ಹೇಳಬೇಕು ಅಂದರೆ ಅವಳು ಈ ಮನೇಲಿ ಮಗಳಾಗಿ ಎಲ್ಲನೂ ಕೂಡ ಮಾಡ್ತಾ ಹೋಗ್ತಾ ಇದ್ಲು. ಅವ್ರ ಅಪ್ಪ ಅಮ್ಮ ಮನೆಗೆ ಬರಲ್ಲ, ಒಂದಿನ ಮನೆಗೆ ಬಂದಿಲ್ಲ, ಅವರನ್ನು ನೆನಪು ಮಾಡಿಕೊಂಡ್ರು ಕೂಡ ಮನಸ್ಸಲ್ಲಿ ನೋವನ್ನು ಇಟ್ಕೊಂಡು ಎಲ್ಲರ ಮುಂದೆ ಖುಷಿಯಾಗಿ ನಗ್ನಾಗ್ತಾ ಇದ್ಲು. ಅಂಥವಳ ಬಗ್ಗೆ ನೀವು ಈ ರೀತಿ ಮಾತಾಡಿದ್ದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಅಲ್ಲಿ ಕೇಶವ ಮಾತಾಡಿದಾಗ ಸುಂದ್ರವರು ತಡೆಯೋಕೆ ಮುಂದಾಗ್ತಾರೆ. ಇಲ್ಲಿ ನಂದ ಮತ್ತು ಕೇಶವನ್ ಜಗಳ ಮಿತಿ ಮೀರಿಬಿಡುತ್ತೆ. ಆಗ ಕೇಶವನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನಂತರ ಇಲ್ಲಿ ನಂದವ್ರಿಗೆ ಹನುಮಂತಣ್ಣ ಕೂಡ ಬುದ್ಧಿ ಹೇಳ್ತಾರೆ, ನೋಡು ಮೀನಾ ತುಂಬ ಒಳ್ಳೆ ಹುಡುಗಿ, ಏನೋ ಒಂದು ತಪ್ಪಾಗಿದೆ ಅಂತ ನೀನು ಆ ರೀತಿ ರೇಗೋದು ತಪ್ಪಾಗುತ್ತೆ ಅಂತ ಹೇಳಿದಾಗ ನಾನು ಅವಳ ಮಗಳು ಅಂದ್ಕೊಂಡಿದ್ದೀನಿ, ಅಪ್ಪ ಅನ್ನೋ ರೀತಿಯಲ್ಲಿ ರೇಗಿದ್ ನಾನು ಅಂತ ನಂದವ್ರು ಹೇಳ್ತಾರೆ. ಆದರೂ ಕೂಡ ಬೇರೆ ಮನೆಯಿಂದ ಈ ಮನೆಗೆ ಬಂದಿರ್ತಾಳೆ, ಈ ಮನೆಯವರು ಜೊತೆ ಹೊಂದಿಕೊಂಡು ಹೋಗ್ತಿರ್ತಾಳೆ, ಈ ಮನೇಲಿ ಖುಷಿಯಾಗಿ ನನ್ನ ಮನೆ ಅಂತ ಅಂದ್ಕೊಂಡಿದ್ದಾಗ ನೀವು ಆ ರೀತಿ ರೇಗಿದ್ದು ತಪ್ಪಾಯಿತು, ನಿನಗೆ ಅದು ಸರಿ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹನುಮಂತಣ್ಣ ಕೂಡ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಕೇಶವ ಹೋಗಿದ್ದೆ, ಮೀನಾನ ಕರೆದಿದ್ದೆ, ನಾನು ನೀನು ಮನೆ ಬಿಟ್ಟು ಹೋಗ್ಬಿಡೋಣ, ಇನ್ನೂ ಆ ಮನೇಲಿ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ, ನಿನಗೆ ಆ ರೀತಿ ನೋವು ಮಾಡೋದು ಬೇಜಾರು ಮಾಡೋದನ್ನು ನೋಡಿ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ, ಎಷ್ಟು ಅಂತ ಸಹಿಸ್ಕೊಂಡು ಸಾಕಾಗಿದೆ, ಅಪ್ಪಂಗೆ ನನ್ನ ಕೆಲಸ ಮಾಡಲ್ಲ ಅನ್ನೋ ಭಾವನೆ ಕೂಡ ಇದೆ, ನಾನು ಮಾಡೋಕ್ಕೂ ಮುನ್ನನೇ ಅವರೇ ಎಲ್ಲ ಮಾಡಿ ಮುಗಿಸಿರ್ತಾರೆ, ಸುಮ್ಮನೆ ನೆಪ ಮಾತ್ರಕ್ಕೆ ಹೇಳ್ತಾರೆ, ಆನಂತರ ಸೋಂಬೇರಿ ಅಂತ ಹೇಳ್ತಾರೆ, ಎಷ್ಟು ಅಂತ ಬೈಗಳನ್ನು ಕೇಳ್ಕೊಂಡಿರೋಕ್ಕಾಗುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಕೇಶವ ಮನೆ ಬಿಟ್ಟು ಹೋಗೋ ತೀರ್ಮಾನವನ್ನು ಮಾಡ್ತಾರೆ. ಮೀನಾ ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿಲ್ಲ. ಕೇಶವನ ನಡವಳಿಕೆ ಕೂಡ ಮನೆಯಲ್ಲಿ ತುಂಬಾ ಬದಲಾಗಿದೆ. ಹಾಗಾಗಿ ಇಲ್ಲಿ ಗಿರಿಜ್ ಅವ್ರಿಗೆ ಅನುಮಾನ ಬಂದದೆ. ಮೀನಾ ಹತ್ರ ಪ್ರಶ್ನೆ ಮಾಡ್ತಾರೆ, ಕೇಶವ ಯಾಕೆ ಮೊದಲಾಗಿಲ್ಲ ಬೇರೆ ರೀತಿನೇ ನಡ್ಕೋತಿದ್ದಾನೆ, ಏನಾಯಿತು ಅಂತದ್ದು ಅಂದಾಗ ಗಿರಿಜ್ ಅವ್ರ ಹತ್ರ ವಿಷಯನ ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೆ ಅನ್ನೋ ವಿಷಯವನ್ನು ಇಲ್ಲಿ ಮೀನಾ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಬಟ್ ಆದರೂ ಕೂಡ ಇಲ್ಲಿ ಗಿರಿಜ್ ಅವರು ಒತ್ತಾಯ ಮಾಡಿ ತಮ್ಮ ಮೇಲೆ ಪ್ರಮಾಣ ಮಾಡಿಸ್ಕೊಂಡಾಗ ಮೀನಾ ಅನಿವಾರ್ಯವಾಗಿ ಮನೆ ಬಿಟ್ಟು ಹೋಗಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾನೆ ಅವನು ಅನ್ನೋ ವಿಷಯವನ್ನು ಹೇಳ್ಬಿಡ್ತಾರೆ. ಈ ವಿಷಯವನ್ನು ಕೇಳಿದಂಥ ಗಿರೀಶ್ ಅವರು ಕುಸಿದು ಹೋಗ್ತಾರೆ. ಅತ್ತ ಕಡೆ ಅಮ್ಮನ ಕೂಡ ಸಮಾಧಾನ ಮಾಡಬೇಕು ಅಂತ ಹೇಳಿ ವಲ್ಲಭ ಹೊರಗಡೆ ಕರ್ಕೊಂಡು ಹೋಗಿ ಅವಳ ಮನಸ್ಸನ್ನು ಕೂಡ ಸರಿಪಡಿಸೋ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು. ಹಾಗಾದರೆ ಮನೆ ಬಿಟ್ಟು ಹೋಗೇ ಬಿಡ್ತಾರೆ ಇಲ್ಲಿ ಮೀನಾ ಮತ್ತು ಕೇಶವ, ಏನಾಗಬಹುದು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.